ಕರ್ನಾಟಕ ಯಾರಿಗೆಲ್ಲ ಮಾವಿನ ತೋಟ ಇಲ್ಲ ಮಾವಿನ ತೋಪು ಅಂದರೆ ತುಂಬ ಇಷ್ಟನೋ ಅವ್ರಿಗೋಸ್ಕರ ಈ ಪ್ರಾಪರ್ಟಿ ತೋರಿಸ್ತಾ ಇದ್ದೀನಿ. ಸೊ ಈ ಪ್ರಾಪರ್ಟಿ ಬಂದು ಬೊಂಬೆನಾಡು ಅಂದರೆ ಟಾಯ್ಸ್ ಸಿಟಿ ಚನ್ನಪಟ್ಟಣದ ಹತ್ರ ಲೊಕೇಟ್ ಆಗಿದೆ. ಸೊ ಈ ಪ್ರಾಪರ್ಟಿಗೆ ಎಕ್ಸಾಕ್ಟ್ಲಿ ಕೆಂಗೇರಿಯಿಂದ 56 ಕಿಲೋಮೀಟರ್ಸ್ ಆಗುತ್ತೆ, ಚನ್ನಪಟ್ಟಣದಿಂದ 10 ಕಿಲೋಮೀಟರ್ಸ್ ಆಗುತ್ತೆ, ಬೆಂಗಳೂರು ಮೈಸೂರು ರೋಡ್ ಎಕ್ಸ್ಪ್ರೆಸ್ ಹೈವೇಯಿಂದ 12 ಕಿಲೋಮೀಟರ್ಸ್ ಆಗುತ್ತೆ. ಟೋಟಲ್ ಪ್ರಾಪರ್ಟಿ ಬಂದು 2 ಎಕರೆ 16 ಕುಂಟೆ ಆಗಿದೆ. ಈ ಜಮೀನಿಗೆ 2 RTC ಬರುತ್ತೆ. ಟಾಪ್ ಆ್ಯಂಗಲಿಂದ ಈ ಪ್ರಾಪರ್ಟಿ ಬಂದು ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿದೆ. ಪ್ರಾಪರ್ಟಿಗೆ ಹೋಗೋಕ್ಕೆ ಸದ್ಯಕ್ಕೆ ಮಡ್ ರೋಡ್ ಇದೆ. ಪ್ರಾಪರ್ಟಿ ಸುತ್ತ ಸೋಲಾರ್ ಎಲೆಕ್ಟ್ರಿಕ್ ಫೆನ್ಸಿಂಗ್ ಮಾಡಿಸಿದ್ದಾರೆ ಹಾಗೂ ಕೃಷಿ ಹೊಂಡ ಇದೆ. ಬೇಸಿಗೆಗಾಲದಲ್ಲಿ ಮಳೆ ಬರಲಿಲ್ಲ ಇಲ್ಲಾಂದರೆ ಕರೆಂಟ್ ಕೊರತೆ ಇತ್ತು ಅಂತ ಅಂದಾಗ ಕೃಷಿ ಹೊಂಡ ತುಂಬ ಉಪಯೋಗ ಆಗುತ್ತೆ. ಆಮೇಲೆ ರನ್ನಿಂಗ್ ಬೋರ್ವೆಲ್ 10 HP ರನ್ನಿಂಗ್ ಬೋರ್ವೆಲ್ ಇದೆ. ಸೊ ಆ ಬೋರ್ವೆಲ್ಗಂತಾನೆ ಸಪ್ರೇಟ್ TC ಕನೆಕ್ಷನ್ಸ್ ಕೂಡ ಕೊಡಿಸಿದ್ದಾರೆ. ಮತ್ತು ಪ್ರತಿಯೊಂದು ಮರಗಳಿಗೂ ನೀರಿಂದು ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಡ್ರಿಪ್ ಸಿಸ್ಟಮ್, ಹನಿ ನೀರಾವರಿ ಅಂತಲೇ ಹೇಳ್ತಾರೆ. PVC ಪೈಪ್ ಮುಖಾಂತರ ಈ ಥರ ಮಾಡಿದ್ದಾರೆ. ಮತ್ತು ಈ ಪ್ರಾಪರ್ಟಿನಲ್ಲಿ ಒಟ್ಟು 100ಕ್ಕೂ ಹೆಚ್ಚು ಮಾವಿನ ಮರಗಳಿದ್ದಾವೆ. ಆ ಮಾವಿನ ಮರದಲ್ಲಿ ಒಂದು ಬಾದಾಮಿ, ಸೇಂದೂರ, ಸೋತಾಪುರಿ ಈ ಥರ ವೆರೈಟಿ ಆಫ್ ಟ್ರೀಸ್ಗಳನ್ನ ಪ್ಲಾಂಟೇಷನ್ ಮಾಡಿದ್ದಾರೆ. ಇದರಲ್ಲೆಲ್ಲ 10 ವರ್ಷದ ಮೇಲ್ಪಟ್ಟ ಮರಗಳನ್ನೇ ನೀವು ಜಾಸ್ತಿ ನೋಡ್ಬೋದು. ಇದರಲ್ಲಿ ಆಲ್ರೆಡಿ 90% ಆಫ್ ಮರಗಳೆಲ್ಲ ಫಸಲು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾವೆ. ಈ ವಿಡಿಯೋದಲ್ಲಿ ನೋಡ್ಬೋದು ಸುಮಾರು ಮರಗಳು ಹೂ ಕಚ್ಚಿದ್ದಾವೆ, ಹಣ್ಣುಗಳೆಲ್ಲ ಆಲ್ರೆಡಿ ಬಿಟ್ಟಿದ್ದಾವೆ. ಸೊ ಸಾಯಿಲ್ ವಿಚಾರಕ್ಕೆ ಬಂದರೆ ಕಂಪ್ಲೀಟ್ಲಿ ರೆಡ್ ಫರ್ಟೈಲ್ ಸಾಯಿಲ್ ಸಿಗುತ್ತೆ ನಿಮಗೆ, ಈಗ ನೋಡ್ತಾ ಇರಲ್ಲ. ಸೊ ಈ ಥರ ಸಾಯಿಲ್ ಇದೆ. ಪ್ರಾಪರ್ಟಿ ಲೊಕೇಶನ್ ಮಾತ್ರ ತುಂಬ ನೇಚರಿಗೆ ಕನೆಕ್ಟ್ ಆಗಿದೆ. ಸೊ ವಾಕಬಲ್ ಡಿಸ್ಟೆನ್ಸಿಗೆ ನಿಮಗೆ ಒಂದು ಹಿಲ್ ಸ್ಟೇಷನ್ ಸಿಗುತ್ತೆ. ಹಾಗೆ 1 ಕಿಲೋಮೀಟರ್ ರೇಂಜಿಗೆ ಒಂದು ವಿಲೇಜ್ಗೆ ಎಂಟ್ರಿ ಆಗ್ತೀರಾ. ಸೊ ತುಂಬ ಚೆನ್ನಾಗಿ ಎನ್ವೈರ್ನಮೆಂಟ್ ಸೆಟ್ ಆಗಿದೆ. ಸೊ ಯಾರೆಲ್ಲ ರೆಸಾರ್ಟ್ ಮಾಡಲಿಕ್ಕೆ ಇಲ್ಲಾಂದರೆ ಪ್ರೈವೇಟ್ ವಿಲ್ಲಾ ಇಲ್ಲಾಂದರೆ ಫಾರ್ಮ್ ಹೌಸ್ ಮಾಡಲಿಕ್ಕೆ ಪ್ರಾಪರ್ಟಿ ಹುಡುಕ್ತಿದ್ರು, ಸೊ ಐ ಸಜೆಸ್ಟ್ ದಿಸ್ ಇಸ್ ದ ಬೆಸ್ಟ್ ಪ್ರಾಪರ್ಟಿ. ಏನಕ್ಕೆ ಈಗ ಹೇಳ್ತಿದ್ದೀನಿ ಅಂತಂದರೆ 90% ಆಲ್ಮೋಸ್ಟ್ ಡೆವಲಪ್ ಆಗಿದೆ. ಇನ್ವೆಸ್ಟ್ಮೆಂಟ್ ಅಂತ ಬೈಯರಿಗೆ ಏನೂ ಇರೋದಿಲ್ಲ. ಸೊ ತೊಗೊಂಡವರು ಅವ್ರ ರಿಕ್ವೈರ್ಮೆಂಟ್ ತಕ್ಕ ಹಾಗೆ ಏನಾದರೂ ಬೇಕು ಅಂತ ಅಂದರೆ ಚೇಂಜಸ್ ಮಾಡ್ಕೋಬೋದು ಅಷ್ಟೇ. ಸುಮ್ಮನೆ ಇನ್ವೆಸ್ಟ್ಮೆಂಟ್ ಅಂತ ತೊಗೊಂಡ್ಬಿಟ್ರೂ ಇದರಿಂದ ಒಳ್ಳೆ ರಿಟರ್ನ್ಸ್ ಇರುತ್ತೆ. ವರ್ಷ ಆದರೆ ಇದರಿಂದನೇ ಒಂದಿಷ್ಟು ಅಮೌಂಟ್ ಅಂತ ರಿಟರ್ನ್ ಸಿಗುತ್ತೆ ನಿಮಗೆ. ಪ್ರಾಪರ್ಟಿ ಮೇಲೆ ಯಾವುದೇ ಥರದ ಲಿಟಿಗೇಷನ್ಸ್ ಆಗಲಿ ತಕರಾರಾಗಲಿ ಇರೋದಿಲ್ಲ. ಫೈನಲಿ ನಾನು ಹೇಳೋದೇನು ಅಂತ ಅಂದರೆ, ನಾನು ತೋರಿಸಿರೋ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಯಿತು ಅಂತ ಕಾಲ್ ಮಾಡ್ಬೋದು, ಡಿಸ್ಕಸ್ ಮಾಡ್ಬೋದು. ಇಷ್ಟ ಆಯಿತು ಅಂತ ಅಂದರೆ ವಿಸಿಟ್ ಮಾಡ್ಬೋದು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಪೇಜ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.